ಹಸಿಮೆಣಸಿನ್ಕಾಯಿ, ಕಾಳು ಮಾಡೋಕ್ಕೆ ಕಾಳು ರೆಡಿ ಇದೆ ಕುದಿಸಿದ್ದು, ಆನಿಯನ್ ಉಳ್ಳಾಗಡ್ಡೆ, ಟೊಮಾಟೊ, ಕೊತ್ತಂಬರಿ, ಬೆಳ್ಳುಳ್ಳಿ, ಕರಿಬೇವು. ಬೆಳ್ಳುಳ್ಳಿ ಕರಿಬೇವನ್ನ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಕೊತ್ತಂಬರಿ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಉಪ್ಪು. ಇದನ್ನ ನೀಟಾಗಿ ಮಿಕ್ಸ್ ಆಗಿದೆ. ಆಯಿಲ್ ಹಾಕೋಣ. ಎಣ್ಣೆ ಕಾದ ಮೇಲೆ ಸಾಸಿವೆ, ಜೀರಿಗೆ, ಕರಿಬೇವು, ಕೆಂಪಗಾದ ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಅದು ಸ್ವಲ್ಪ ರೆಡ್ ಆದಮೇಲೆ ಇದು ರುಬ್ಬಿಕೊಂಡ ಮಿಶ್ರಣವನ್ನು ಅದರಲ್ಲಿ ಮಿಕ್ಸ್ ಮಾಡೋಣ. ಡೈರೆಕ್ಟಾಗಿ ಹಾಕ್ತಾ ಇಲ್ಲ ಫಸ್ಟಲ್ಲಿಗೆ ನಾನು. ಫಸ್ಟಿಗೆ ಇದು ಹಾಕಿದರೆ ಏನಾಗುತ್ತೆ, ಘಾಟ ಆಗುತ್ತೆ. ಅದಕ್ಕೆ ಇದೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದೆಲ್ಲ ಫ್ರೈ ಆದಮೇಲೆ ಟೊಮೊಟೊ ಆ್ಯಡ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು, ಸಾಲ್ಟ್ ರುಚಿಗೆ ತಕ್ಕಷ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಕಾಳು ಮಾಡೋಕ್ಕೆ ಮಸಾಲ ಏನು ಅವಶ್ಯಕತೆ ಇಲ್ಲ. ಯಾಕಂದರೆ ನಾವು ಮಿಕ್ಸಿಯಲ್ಲಿ ಹಾಕಿದ್ದೀವಲ್ಲ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ಅದೇ ಚೆನ್ನಾಗಿರುತ್ತೆ ಟೇಸ್ಟ್. ಚೆನ್ನಾಗಿ ಫ್ರೈ ಆಗಿದೆ. ಆಮೇಲೆ ಅರಿಶಿಣದ ಪುಡಿ, ಯೆಲ್ಲೋ ಪೌಡರ್ ಚೆನ್ನಾಗಿ ಮಿಕ್ಸ್ ಮಾಡಿ ಚಳಂಬ್ರೆಕಾಯಿ ಬೀಜಗಳು ರಾತ್ರಿ ನೆನೆಯಿಡಿ. ಓವರ್ ನೈಟ್ ನೆನೆಯಿಟ್ಟು ಮಾರ್ನಿಂಗ್ ಕುದಿಸಿ. ಬೇಗ ಕುದಿಯುತ್ತೆ. ಯಾವುದೇ ಆಗಲಿ ಕಾಳುಗಳು ರಾತ್ರಿನೇ ನೆನೆಸಿಟ್ಕೊಳ್ಳಿ, ಚೆನ್ನಾಗಿ ಬೇಯುತ್ತೆ. ನಾನು ಕುದಿಸಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಆಗಿದೆ. ಕಾಳನ್ನು ಆ್ಯಡ್ ಮಾಡೋಣ, ಹಾಕೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸ್ವಲ್ಪ ಇದನ್ನು ಈ ಥರ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿ ಇದನ್ನು ಚೆನ್ನಾಗಿ ಒಂದು ಸ್ವಲ್ಪ, ಇದರಲ್ಲಿ ನೀರಿನ ಅಂಶ ಇರುತ್ತೆ ಸ್ವಲ್ಪ, ಅದೆಲ್ಲ ಬೇಯಲಿ. 1 ಮಿನಿಟ್ ಮುಚ್ಚಿಡಿ. ಆಯಿತು, ಇದನ್ನು ನೋಡೋಣ. ನೋಡಿ ಎಷ್ಟು ಚೆನ್ನಾಗಿದೆ. ಈಸಿಯಾಗಿ ಸಿಂಪಲ್ಲಾಗಿ ಮಾಡುವ ವಿಧಾನ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ನಾವು ಟೇಸ್ಟ್ ಮಾಡಿ ಹೇಗಿದೆ ಅಂತ ನೋಡೋಣ. ಟೇಸ್ಟ್ ಸೂಪರ್ ಇದೆ. ನೀವು ಟ್ರೈ ಮಾಡಿ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫ್ರೆಂಡ್ಸ್. ನಿಮಗೆ ಏನೇ ಆಗಲಿ ಇನ್ನೂ ಬೇರೆ ಥರ ಬೇಕಂದ್ರೆ ಏನಾದರೂ ಇದರಲ್ಲಿ ಆ್ಯಡ್ ಮಾಡಬೇಕಂದ್ರೆ ಕಮೆಂಟ್ ಮಾಡಿ ನನಗೆ.